ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಎಂಬುದು ಭಾರತೀಯರಾದ ನಮ್ಮ ಬದುಕಿನ ಶ್ರೇಷ್ಠವಾದಂತಹ ಚಿಂತನೆ. ಈ ಮಂತ್ರಾಲಯದಂತಹ ಮನೆಗೆ ಮಂಗಳ ಕಲಶವಿಟ್ಟಂತೆ ಶೋಭಿಸುವುದೇ ಮನೆಯ ಹೆಬ್ಬಾಗಿಲಿನ ತೋರಣ. ಮನೆಯ ಮುಖ್ಯ ದ್ವಾರಕ್ಕೆ ತೋರಣ ಕಟ್ಟುವ ಸಂಪ್ರದಾಯ ಭಾರತೀಯ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಹಬ್ಬ ಹರಿದಿನಗಳು, ವಿವಾಹ, ಶುಭ ಸಮಾರಂಭಗಳು ಎದುರಾದಾಗ ಹಸಿರು ಎಲೆ ಮತ್ತು ಹೂಗಳಿಂದ ತೋರಣಗಳನ್ನು ಕಟ್ಟುವುದು ವಾಡಿಕೆಯಾಗಿರುತ್ತದೆ. ತೋರಣ ಎನ್ನುವುದು ಮನೆಯ ಒಳ ಪ್ರವೇಶಿಸುವ ದ್ವಾರವನ್ನು ಅಲಂಕರಿಸುವಂಥ ಮಂಗಳಕರ ಸಂಕೇತ. ಇತ್ತೀಚಿನ ದಿನಗಳಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನು ಕಟ್ಟುವಂಥ ಸಂಪ್ರದಾಯ ಅತ್ಯಂತ ಜನಪ್ರಿಯವಾಗಿದೆ. ಕೃತಕ ಪ್ಲಾಸ್ಟಿಕ್ ತೋರಣಗಳ ಅಬ್ಬರದ ನಡುವೆಯೇ ಜನರು ಮತ್ತೆ ನೈಸರ್ಗಿಕ ವಸ್ತುಗಳ ಕಡೆ ಮುಖ ಮಾಡಿರುವುದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮನೆಯ ಮುಖ್ಯ ದ್ವಾರಕ್ಕೆ ಭತ್ತದ ತೋರಣವನ್ನು ಏಕೆ ಕಟ್ಟಬೇಕು, ಭತ್ತದ ತೋರಣವನ್ನು ಕಟ್ಟಲು ಅತ್ಯಂತ ಶುಭ ದಿನಗಳು ಯಾವುವು, ಯಾವ ದಿನ ಭತ್ತದ ತೋರಣವನ್ನು ಬದಲಾಯಿಸಬೇಕು ಮತ್ತು ಬದಲಾಯಿಸಿದ ನಂತರ ಹಳೆಯ ತೋರಣವನ್ನು ಏನು ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಕಟ್ಟುವುದಕ್ಕೆ ಸಾಂಪ್ರದಾಯಿಕ ಮಾವು ಮತ್ತು ಬೇವಿನ ಎಲೆಗಳ ತೋರಣದಂತೆಯೇ ಚೆನ್ನಾಗಿ ಬೆಳೆದಂತಹ ಹಸಿರು ಮತ್ತು ಚಿನ್ನದ ಬಣ್ಣದ ಭತ್ತದ ತೆನೆಗಳನ್ನು ಒಂದಕ್ಕೊಂದು ಸುಂದರವಾಗಿ ಹೆಣೆದು ಸಿದ್ಧಪಡಿಸುವಂಥ ತೋರಣವೇ ಭತ್ತದ ತೋರಣ. ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯಲಕ್ಷ್ಮಿಯೂ ಸಹ ಒಬ್ಬರು. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭತ್ತವನ್ನು ಸಾಕ್ಷಾತ್ ಧಾನ್ಯಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ಮನೆಯ ಮುಂಬಾಗಿಲಿಗೆ ಭತ್ತದ ತೋರಣವನ್ನು ಕಟ್ಟುವುದರಿಂದ ಧಾನ್ಯಲಕ್ಷ್ಮಿಯನ್ನು ಸದಾಕಾಲ ಮನೆಗೆ ಆಹ್ವಾನಿಸಿದಂತಾಗುತ್ತದೆ ಮತ್ತು ಮನೆಯಲ್ಲಿ ಅನ್ನದ ಕೊರತೆ ಎಂದಿಗೂ ಎದುರಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಧರ್ಮಶಾಸ್ತ್ರಗಳ ಪ್ರಕಾರ ಸಾಕ್ಷಾತ್ ಧಾನ್ಯಲಕ್ಷ್ಮಿಯ ಸ್ವರೂಪವಾದ ಭತ್ತ ಎಲ್ಲಿರುತ್ತದೆಯೋ ಅಲ್ಲಿ ದಾರಿದ್ರ್ಯತೆ, ನಕಾರಾತ್ಮಕತೆ ಮತ್ತು ಅಶುಭ ಶಕ್ತಿಗಳು ನೆಲೆಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ಭತ್ತದ ತೋರಣ ಮನೆಗೆ ರಕ್ಷಣಾತ್ಮಕ ಕವಚದಂತೆ ಕೆಲಸ ಮಾಡುತ್ತದೆ. ಮನೆಯನ್ನು ಪ್ರವೇಶ ಮಾಡಬಹುದಾದ ನಕಾರಾತ್ಮಕ ಶಕ್ತಿಗಳನ್ನು ಹೊರಗೆ ತಡೆದು ನಿಲ್ಲಿಸಿ ಕೇವಲ ಸಕಾರಾತ್ಮಕ ಶಕ್ತಿ ಮನೆಯನ್ನು ಒಳ ಪ್ರವೇಶಿಸುವಂತೆ ಭತ್ತದ ತೋರಣ ನೋಡಿಕೊಳ್ಳುತ್ತದೆ. ನಮ್ಮ ಹಿಂದೂ ಪೂಜಾ ಪದ್ಧತಿಯಲ್ಲಿ ನವಧಾನ್ಯಗಳಿಗೆ ವಿಶೇಷವಾದ ಸ್ಥಾನವಿದೆ. ಅದರಲ್ಲೂ ಭತ್ತ ಪ್ರಮುಖವಾದದ್ದಾಗಿದೆ. ಭತ್ತ ನವಗ್ರಹಗಳಲ್ಲಿ ಒಂದಾದಂತಹ ಚಂದ್ರನ ಧಾನ್ಯವಾಗಿದೆ. ಅಂದರೆ ಭತ್ತ ಚಂದ್ರನ ಶಕ್ತಿಯನ್ನು ಪೋಷಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ಮನಸ್ಸು ಮತ್ತು ಭಾವನೆಗಳ ಸಂಕೇತ ಎಂದು ಉಲ್ಲೇಖಿಸಲಾಗುತ್ತದೆ. ಚಂದ್ರನ ಧಾನ್ಯವಾದ ಭತ್ತದ ತೋರಣವನ್ನು ಮನೆಯ ಮುಂಬಾಗಿಲಿಗೆ ಕಟ್ಟುವುದರಿಂದ ಮನೆಯಲ್ಲಿ ಶಾಂತಿ, ಭಾವನಾತ್ಮಕ ಸ್ಥಿರತೆ ಹಾಗೂ ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ದ್ವಾರವು ವಾಸ್ತು ಪುರುಷನ ಮುಖ ಇದ್ದಂತೆ. ಮುಖದ ಭಾಗದಲ್ಲಿ ಪ್ರಕೃತಿ ದತ್ತವಾದ ಭತ್ತದ ತೋರಣವನ್ನು ಹಾಕುವುದರಿಂದ ವಾಸ್ತು ಪುರುಷ ಪ್ರಸನ್ನರಾಗುತ್ತಾರೆ. ಇದರಿಂದ ಮನೆಯಲ್ಲಿ ವಾಸ್ತು ದೋಷಗಳಿಂದ ಉಂಟಾಗಬಹುದಾದಂಥ ನಕಾರಾತ್ಮಕ ಪ್ರಭಾವಗಳೆಲ್ಲ ದೂರವಾಗುತ್ತವೆ. ಭತ್ತದ ತೋರಣವನ್ನು ಜೀವಂತ ಶಕ್ತಿ ಎಂದು ಕರೆಯಬಹುದು. ಏಕೆಂದರೆ ಪ್ಲಾಸ್ಟಿಕ್ ಅಥವಾ ಕೃತಕ ತೋರಣಗಳಿಗೆ ಪ್ರಾಣ ಇರುವುದಿಲ್ಲ. ಆದರೆ ಭತ್ತದ ತೆನೆಗಳು ಒಣಗಿದ್ದರೂ ಸಹ ಅವುಗಳ ಒಳಗಿರುವ ಅಕ್ಕಿಗೆ ಜೀವವಿರುತ್ತದೆ. ಮಣ್ಣು ಮತ್ತು ನೀರು ದೊರೆತರೆ ಭತ್ತ ಮೊಳಕೆ ಒಡೆದು ಹೊಸ ಜೀವ ನೀಡುತ್ತದೆ. ಭತ್ತದ ತೋರಣದಲ್ಲಿರುವ ಜೀವಶಕ್ತಿಯು ಮನೆಯ ಬಾಗಿಲಿಗೆ ನಿರಂತರವಾಗಿ ಧನಾತ್ಮಕ ಕಂಪನಿಗಳನ್ನು ಹೊರಸೂಸುತ್ತಲಿರುತ್ತದೆ. ಭತ್ತವು ಪಂಚಭೂತಗಳಾದಂತಹ ಭೂಮಿ, ಜಲ, ಅಗ್ನಿ ಅಂದರೆ ಸೂರ್ಯನ ಶಾಖ, ಗಾಳಿ ಮತ್ತು ಆಕಾಶದ ಶಕ್ತಿಯನ್ನು ಹೀರಿಕೊಂಡು ಬೆಳೆದಿರುತ್ತದೆ. ಈ 5 ಪಂಚಭೂತಗಳ ತತ್ವವು ಜೀವಂತ ಶಕ್ತಿ ತೋರಣದ ರೂಪದಲ್ಲಿ ಮನೆಯ ಬಾಗಿಲಿನಲ್ಲಿದ್ದರೆ ಅದು ಇಡೀ ಮನೆಯ ವಾತಾವರಣವನ್ನು ಸಮತೋಲನದಲ್ಲಿರಿಸುತ್ತದೆ. ಭತ್ತದ ತೋರಣ ದೃಷ್ಟಿದೋಷ ನಿವಾರಕವೂ ಸಹ ಹೌದು. ಮುಖ್ಯ ಬಾಗಿಲಿಗೆ ಸುಂದರವಾಗಿ ಹೆಣೆದಿರುವ ಭತ್ತದ ತೋರಣವು ಅತ್ಯಂತ ಆಕರ್ಷಕವಾಗಿ ಕಾಣುತ್ತದೆ. ಪ್ರಮುಖ ಅಂಶಗಳು ಮತ್ತು ಪ್ರಯೋಜನಗಳು. ಧಾರ್ಮಿಕ ನಂಬಿಕೆ. ಭತ್ತವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮುಖ್ಯ ದ್ವಾರಕ್ಕೆ ಕಟ್ಟುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಸುತ್ತದೆ ಎಂಬುದು ವಾಸ್ತುಶಾಸ್ತ್ರದ ನಂಬಿಕೆ. ಸಹಜ ಸೌಂದರ್ಯ. ನೈಸರ್ಗಿಕವಾದ ಎಳೆಯ ಭತ್ತದ ತೆನೆಗಳನ್ನು ಬಳಸಿ ಕೈಯಿಂದ ಈ ತೋರಣಗಳನ್ನು ಹೆಣೆಯಲಾಗುತ್ತದೆ. ದೀರ್ಘಾವಧಿ ಬಾಳಿಕೆ. ಇವು ಬಹುಕಾಲದವರೆಗೆ ಬಾಳಿಕೆ ಬರುತ್ತವೆ ಮತ್ತು ಮನೆಯ ಆವರಣಕ್ಕೆ ಹಳ್ಳಿ ಸೊಗಡಿನ ಸಾಂಪ್ರದಾಯಿಕ ಲುಕ್ ನೀಡುತ್ತವೆ. ನೀವು ಇವುಗಳನ್ನು ಸ್ಥಳೀಯ ಅಲಂಕಾರಿಕ. ಮನೆಗೆ ಬರುತ್ತಿರುವವರ ದೃಷ್ಟಿ ಮೊದಲು ಆ ತೋರಣದ ಮೇಲೆ ಬೀಳುವುದರಿಂದ ಮನೆಯ ಮೇಲಿನ ನೇರ ದೃಷ್ಟಿ ತಲುಪುತ್ತದೆ. ಇದು ದೃಷ್ಟಿದೋಷದ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ.
ಮಾವಿನ ಎಲೆ ಅಥವಾ ಹೂವಿನ ತೋರಣಗಳು ಒಂದೆರಡು ದಿನಗಳಲ್ಲಿ ಒಣಗಿ ಹೋಗುತ್ತವೆ. ಆದರೆ ನೈಸರ್ಗಿಕವಾಗಿ ಒಣಗಿದಂತಹ ಭತ್ತದ ಪೈರುಗಳಿಂದ ಹೆಣೆದಿರುವಂತಹ ಈ ತೋರಣಗಳು ಕನಿಷ್ಠ ಪಕ್ಷ 1 ರಿಂದ 5 ವರ್ಷದವರೆಗೆ ಯಾವುದೇ ಹಾನಿಗೊಳಗಾಗದೆ ಬಾಳಿಕೆ ಬರುತ್ತವೆ. ಇಷ್ಟೆಲ್ಲ ಲಾಭಗಳಿರುವುದರಿಂದ ಮನೆಯ ಬಾಗಿಲಿಗೆ ಭತ್ತದ ತೋರಣವನ್ನು ಹಾಕುವುದು ಬಹಳ ಒಳ್ಳೆಯದು. ಭತ್ತದ ತೋರಣವನ್ನು ಯಾವ ದಿನ ಕಟ್ಟುವುದು ಒಳಿತು? ಭತ್ತದ ತೋರಣವನ್ನು ಕಟ್ಟಲು ಯುಗಾದಿ, ವರಮಹಾಲಕ್ಷ್ಮಿ ವ್ರತ, ದೀಪಾವಳಿಯ ಲಕ್ಷ್ಮೀ ಪೂಜೆಯ ದಿನ, ನವರಾತ್ರಿ, ಶ್ರಾವಣ ಮಾಸದ ದಿನಗಳು ಮತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನ ಅತ್ಯಂತ ಶ್ರೇಷ್ಠ. ಇದಲ್ಲದೆ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರದ ದಿನ ಬ್ರಾಹ್ಮಿ ಮುಹೂರ್ತದ ಸಮಯವೂ ಸಹ ಭತ್ತದ ತೋರಣವನ್ನು ಕಟ್ಟಲು ಪ್ರಶಸ್ತವಾದ ಸಮಯವಾಗಿರುತ್ತದೆ. ಹಳೆಯ ತೋರಣದ ಭತ್ತದ ಕಾಳುಗಳು ಸಂಪೂರ್ಣವಾಗಿ ಉದುರಿದ ನಂತರ ಅಥವಾ ತೋರಣ ಬಣ್ಣವನ್ನು ಕಳೆದುಕೊಂಡಾಗ, ಹಳೆಯದಾಗಿ ಕಾಣಿಸಿದಾಗ ಅಥವಾ ಧೂಳು ಹಿಡಿದಾಗ ಭತ್ತದ ತೋರಣವನ್ನು ಬದಲಾಯಿಸಬಹುದು. ಭತ್ತವು ಸಂಪತ್ತಿನ ಸಂಕೇತವಾದ್ದರಿಂದ ಹಳೆಯದಾದಂತಹ ಭತ್ತದ ತೋರಣವನ್ನು ಕಸದ ಬುಟ್ಟಿಗೆ ಎಸೆಯಬಾರದು. ಅದನ್ನು ಗಿಡಮರಗಳ ಬುಡಕ್ಕೆ ಹಾಕುವುದರಿಂದ ನೈಸರ್ಗಿಕ ಗೊಬ್ಬರವಾಗುತ್ತದೆ. ಅಷ್ಟೇ ಅಲ್ಲದೆ ತೋರಣದಲ್ಲಿರುವಂತಹ ಭತ್ತವನ್ನು ಬೇರ್ಪಡಿಸಿ ಮನೆಯ ಮೇಲ್ಛಾವಣಿಯಲ್ಲಿ ಅಥವಾ ಕೈದೋಟಗಳಲ್ಲಿ ಪಕ್ಷಿಗಳಿಗೆ ಆಹಾರವಾಗಿ ನೀಡಬಹುದು. ಪ್ಲಾಸ್ಟಿಕ್ನ ಬಣ್ಣ ಬಣ್ಣದ ತೋರಣಗಳ ನಡುವೆ ದೇಶಿ ಉತ್ಪನ್ನಗಳು ಕೂಡ ರಾರಾಜಿಸುತ್ತಿವೆ. ಪ್ಲಾಸ್ಟಿಕ್ ಅನ್ನು ಕೊಂಚ ಮಟ್ಟಿಗೆ ದೂರ ಸರಿಸಿ ನೈಸರ್ಗಿಕವಾದ ವಸ್ತುಗಳು ಅವುಗಳ ಸ್ಥಾನವನ್ನು ಪಡೆದುಕೊಳ್ಳುತ್ತಿವೆ. ಅದರಲ್ಲಿ ಮಾವಿನ ಎಲೆ, ಹೂವಿನ ತೋರಣವನ್ನು ಕೂಡ ಮನೆ ಬಾಗಿಲಿಗೆ ಹಾಕಿ ಅಲಂಕರಿಸುತ್ತಾರೆ. ಆದರೆ ಇಲ್ಲಿ ಭತ್ತದ ತೋರಣ ಕೂಡ ಈ ಸ್ಥಾನವನ್ನು ಪಡೆದುಕೊಂಡಿದೆ. ಧರ್ಮಸ್ಥಳದ ಲಕ್ಷದ್ವೀಪೋತ್ಸವದಲ್ಲಿ ಲಾಸ್ಟಿಕ್ನಿಂದ ತೋರಣಗಳ ನಡುವೆ ಭತ್ತದ ತೋರಣ ಎಲ್ಲರ ಗಮನ ಸೆಳೆಯುತ್ತಿತ್ತು. ಮನೆಯ ಅಲಂಕಾರಕ್ಕೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ಮನೆ ಸಣ್ಣದಿರಲಿ ದೊಡ್ಡದಿರಲಿ ಪ್ರತಿ ಕೋಣೆಯ ಬಾಗಿಲಿಗೆ, ಗೋಡೆಗೆ ಈ ಅಲಂಕಾರವನ್ನು ಮಾಡಿ ಸುಂದರವಾಗಿ ಕಾಣುವ ಹಾಗೆ ಮಾಡುತ್ತಾರೆ. ಆದರೆ ಈ ಭತ್ತದ ತೋರಣವನ್ನು ಮನೆಯ ಬಾಗಿಲಿಗೆ ಮಾತ್ರವಲ್ಲದೆ ದೇವಸ್ಥಾನದ ಬಾಗಿಲಿಗೂ ಕೂಡ ಹಾಕಬಹುದು. ಈ ಭತ್ತದ ತೋರಣವನ್ನು ಕಾರವಾರದಿಂದ ಮಾಡಿಸಿ ತರಲಾಗುತ್ತದೆ. ಅಲ್ಲದೆ ಈ ಪೈರನ್ನು ಬೆಳೆಯಲು ಯಾವುದೇ ರೀತಿಯ ಕೃತಕ ಔಷಧಗಳನ್ನು ಹಾಕದೆ ನೈಸರ್ಗಿಕ ಗೊಬ್ಬರಗಳನ್ನು ಹಾಕಿ ಬೆಳೆಸಲಾಗುತ್ತದೆ. ಇದು ಜಯ ಭತ್ತದ ಪೈರಿನಿಂದ ಈ ತೋರಣವನ್ನು ಮಾಡಲಾಗುತ್ತದೆ. ಈ ತೋರಣಕ್ಕೆ ಮುಡಿ ಇಂಗ್ಲಿಷ್ನಲ್ಲಿ ನೆಲ್ಲಿ ಎಂದು ಕೂಡ ಕರೆಯುತ್ತಾರೆ. ಈ ತೋರಣದ ವಿಶೇಷತೆ ಅಂದರೆ 6 ವರ್ಷಗಳವರೆಗೆ ಯಾವುದೇ ರೀತಿಯಲ್ಲಿ ಹಾಳಾಗುವುದಿಲ್ಲ. ಅಲ್ಲದೆ ಕೃತಕ ಬಣ್ಣ ಹಾಳಾಗದ ಹಾಗೆ ಯಾವುದೇ ರಾಸಾಯನಿಕಗಳನ್ನು ಸಿಂಪಡಿಸುವುದಿಲ್ಲ. ನೈಸರ್ಗಿಕವಾಗಿಯೇ ತೋರಣವನ್ನು ಮಾಡಲಾಗಿದೆ. ನಮ್ಮ ಮನೆಯ ಬಾಗಿಲು ಯಾವ ರೀತಿಯ ಅಳತೆಯನ್ನು ಹೊಂದಿದೆ ಆ ರೀತಿಯ ತೋರಣಗಳು ಇವೆ. ಇಲ್ಲದಿದ್ದರೆ ಮೊದಲೇ ಆರ್ಡರ್ ಕೊಟ್ಟು ಮಾಡಿಸಿಕೊಳ್ಳಬಹುದು. ಅಲ್ಲದೆ ಅಮೆಜಾನ್, ಆನ್ಲೈನ್ ಮೂಲಕವೂ ಕೂಡ ಖರೀದಿಸಬಹುದು ಎಂದು ಭತ್ತದ ತೋರಣ ವ್ಯಾಪಾರಿ ಹೇಳಿದರು. ಇಂದಿನ ಆಧುನಿಕತೆಯ ಭರಾಟೆಯಲ್ಲಿ ನಶಿಸಿ ಹೋಗುತ್ತಿರುವ ಗ್ರಾಮೀಣ ದೇಶಿ ಕರಕುಶಲ ಕಲೆಗಳು ಮತ್ತೆ ಜೀವಂತವಾಗುತ್ತಿವೆ. ಪ್ಲಾಸ್ಟಿಕ್ ವಸ್ತುಗಳ ನಡುವೆ ದೇಶಿ ಉತ್ಪನ್ನಗಳು ಪೈಪೋಟಿ ನಡೆಸುತ್ತವೆ. ಇಂತಹ ದೇಶಿ ಉತ್ಪನ್ನಗಳ ಬಳಕೆ ಅಧಿಕವಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಆತ್ಮೀಯರೇ, ಭತ್ತದ ತೋರಣದ ಕುರಿತಾದ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಮನುಷ್ಯರ ದೇಹದಲ್ಲಿ ಹೃದಯವು ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ಮನೆಯಲ್ಲಿ ದೇವರ ಕೋಣೆ ಎಂಬುದು ಸಹ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮನೆಯಲ್ಲಿನ ದೇವರ ಕೋಣೆಯು ದೇವರು ಹಾಗೂ ದೇವತೆಗಳ ವಾಸಸ್ಥಾನವಾಗಿರುತ್ತದೆ. ಹಾಗಾಗಿಯೇ ಮನೆಯಲ್ಲಿ ಅತ್ಯಂತ ಧನಾತ್ಮಕ ಶಕ್ತಿಯನ್ನು ಹೊಂದಿರುವ ಸ್ಥಳ ಎಂದರೆ ಅದು ದೇವರ ಕೋಣೆ. ನಮ್ಮ ಮನೆಗಳಲ್ಲಿ ದೇವರ ಕೋಣೆಯು ಎಷ್ಟು ಶುಚಿಯಾಗಿರುತ್ತದೆಯೋ ಅಷ್ಟೇ ಯಶಸ್ಸು ನಮಗೆ ದೊರೆಯುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡಲು ಹಾಗೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಿಯಮಿತವಾಗಿ ದೇವರ ಪೂಜೆಯನ್ನು ನಾವು ಮಾಡುತ್ತಲೇ ಇರಬೇಕು. ಜೊತೆಗೆ ಕೆಲವು ಸಾತ್ವಿಕ ವಸ್ತುಗಳನ್ನು ದೇವರ ಕೋಣೆಯಲ್ಲಿ ಇರಿಸಿರಬೇಕು. ದೇವರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನು ಸ್ಥಾಪಿಸಿದರೆ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನರಾಗುತ್ತಾರೆ ಮತ್ತು ಭಕ್ತಾದಿಗಳನ್ನೆಲ್ಲ ಆಶೀರ್ವದಿಸುತ್ತಾರೆ. ಆತ್ಮೀಯರೇ, ಪೂಜಾ ಕೋಣೆಯಲ್ಲಿ ನಾವು ಯಾವ ವಸ್ತುಗಳನ್ನು ಇಟ್ಕೊಳ್ಳುವುದು ಶುಭಕರ ಎಂಬುದರ ಕುರಿತಾಗಿ ಈ ದಿನದ ಸಂಚಿಕೆಯಲ್ಲಿ ಮಾಹಿತಿಯನ್ನು ನೋಡೋಣ ಬನ್ನಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ದೇವರ ಕೋಣೆಯಲ್ಲಿ ಸ್ಥಾಪಿಸಬೇಕಾಗಿರುವ 10 ಶುಭಕರ ವಸ್ತುಗಳು. ಗಂಗಾಜಲ. ನಮ್ಮ ಹಿಂದೂ ಧರ್ಮದಲ್ಲಿ ಗಂಗಾಜಲಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಯಾವುದೇ ಪೂಜೆಯ ಸಮಯದಲ್ಲಿ ಬಹಳ ಅವಶ್ಯಕವೆಂದು ಪರಿಗಣಿಸಲ್ಪಡುವಂತಹ ಒಂದು ವಸ್ತುವೆಂದರೆ ಅದು ಗಂಗಾಜಲ. ಗಂಗೆ ಶಿವದೇವರ ಜಟೆಯಲ್ಲಿ ನೆಲೆಸಿರುವವರು, ಹಾಗಾಗಿಯೇ ಅತ್ಯಂತ ಪವಿತ್ರರು. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲ ಪಾಪಗಳು ತೊಳೆದು ಹೋಗುತ್ತದೆ. ಅದೇ ರೀತಿ ಗಂಗಾ ಜಲವನ್ನು ಸ್ಪರ್ಶಿಸಿದ ಮಾತ್ರಕ್ಕೆ ಮನುಷ್ಯ ಶುದ್ಧನಾಗುತ್ತಾನೆ. ಕಾಶಿಗೆ
ಮನೆಗೆ ಹೋದವರು ಗಂಗಾ ಜಲವನ್ನ ತಂದು ಸಂಬಂಧಿಕರು ಸ್ನೇಹಿತರನ್ನ ಕರೆದು ಅವರಿಗೆ ಗಂಗಾ ಜಲವನ್ನ ಹಂಚಿ ಪುಣ್ಯವನ್ನ ಪಡೆದುಕೊಳ್ಳುತ್ತಾರೆ. ಹೀಗೆ ಸಿಕ್ಕಂತಹ ಗಂಗಾ ಜಲವನ್ನ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಯಲ್ಲಿರಿಸಿ ದೇವರ ಮನೆಯಲ್ಲಿ ಸ್ಥಾಪನೆ ಮಾಡಿ ಪ್ರತಿನಿತ್ಯ ಪೂಜೆಯನ್ನ ಮಾಡಬೇಕು. ಪೂಜಾ ಕೋಣೆಯಲ್ಲಿ ಗಂಗಾ ಜಲವನ್ನ ಇರಿಸುವುದರಿಂದ ಅಂತಹ ಮನೆಯಲ್ಲಿ ಸದಾ ಸಮೃದ್ಧಿ ನೆಲೆಸಿರುತ್ತದೆ ಹಾಗೂ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಇದರಿಂದ ವ್ಯಕ್ತಿಯ ಬಡತನ ದೂರವಾಗುತ್ತದೆ, ಪಾಪಗಳಿಂದ ಮುಕ್ತಿಯನ್ನ ಹೊಂದುತ್ತಾನೆ ಹಾಗೂ ಯಾವುದೇ ರೋಗ ರುಜಿನಗಳು ದೋಷಗಳಿದ್ದಲ್ಲಿ ಅವೆಲ್ಲವೂ ದೂರವಾಗುತ್ತವೆ. ಶಂಖಸಾಗರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಜೊತೆ ಶಂಖ ಸಹ ಉಗಮಗೊಂಡಿತು. ಹಾಗಾಗಿಯೇ ಶಂಖವನ್ನ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಎಂದು ಉಲ್ಲೇಖಿಸಲಾಗುತ್ತದೆ. ಶಂಖವನ್ನ ಎಲ್ಲಿ ಇರಿಸಲಾಗುತ್ತದೆಯೋ ಅಲ್ಲಿ ಮಹಾಲಕ್ಷ್ಮೀ ದೇವಿಯ ಉಪಸ್ಥಿತಿ ಇರುತ್ತದೆ. ಪೂಜಾ ಕೋಣೆಯಲ್ಲಿ ಶಂಖವನ್ನ ಇಟ್ಕೊಳ್ಳೋದ್ರಿಂದ ಸಕಾರಾತ್ಮಕ ಸಂವಹನ ಮನೆಯಲ್ಲಿ ವೃದ್ಧಿಯಾಗುತ್ತದೆ. ಶಂಖವು ವಾಸ್ತು ದೋಷಗಳನ್ನು ಸಹ ದೂರ ಮಾಡುತ್ತದೆ. ಪ್ರತಿನಿತ್ಯ ಪೂಜಾ ಸಮಯದಲ್ಲಿ ಶಂಖವನ್ನು ಮೊಳಗಿಸುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ಜೊತೆಗೆ ಶಂಖವನ್ನು ಊದುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನವಿಲುಗರಿ. ನವಿಲುಗರಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪ್ರಿಯವಾದಂತಹ ವಸ್ತು. ನವಿಲುಗರಿ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಶಿರದಲ್ಲಿ ಯಾವಾಗಲೂ ನಳನಳಿಸುತ್ತಿರುತ್ತದೆ. ನವಿಲುಗರಿ ಮನೆಯಲ್ಲಿದ್ದರೆ ಸಾಕ್ಷಾತ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರೇ ಮನೆಯಲ್ಲಿದ್ದಂತೆ. ಪೂಜಾ ಕೋಣೆಯಲ್ಲಿ ನವಿಲುಗರಿಯನ್ನು ಇರಿಸುವುದರಿಂದ ಯಾವ ಕೆಟ್ಟ ದೃಷ್ಟಿಯೂ ಸಹ ಮನೆಯ ಮೇಲೆ ಬೀಳುವುದಿಲ್ಲ. ನವಿಲುಗರಿ ಸುಖ ಸಮೃದ್ಧಿಯ ಪ್ರತೀಕವಾಗಿದ್ದು ಇದನ್ನು ಮನೆಯ ದೇವರ ಕೋಣೆಯಲ್ಲಿಟ್ಟರೆ ಧನಲಾಭವಾಗುತ್ತದೆ. ಇವೆಲ್ಲ ಕಾರಣಕ್ಕಾಗಿಯೇ ಮನೆಯ ದೇವರು ಅವರು ಕೋಣೆಯಲ್ಲಿ ಒಂದಾದರೂ ನವಿಲುಗರಿಯನ್ನು ಇರಿಸಿರಬೇಕು. ಸಾಲಿಗ್ರಾಮ ಶಿಲೆ. ಸಾಲಿಗ್ರಾಮ ಶಿಲೆಯನ್ನು ಭಗವಾನ್ ಮಹಾವಿಷ್ಣು ದೇವರ ರೂಪವೆಂದೇ ಪರಿಗಣಿಸಲಾಗುತ್ತದೆ. ಸಾಲಿಗ್ರಾಮವನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬಂದರೆ ಮನೆಯ ದಾರಿದ್ರ್ಯವೆಲ್ಲ ನಿವಾರಣೆಯಾಗಿ ಅದೃಷ್ಟ ಒಲಿದು ಬರುತ್ತದೆ. ಪ್ರತಿನಿತ್ಯ ಒಂದು ತುಳಸಿ ದಳವನ್ನು ಅರ್ಪಿಸಿ ಸಾಲಿಗ್ರಾಮವನ್ನು ಪೂಜಿಸುತ್ತಾ ಬರುವುದರಿಂದ ಮಹಾವಿಷ್ಣು ದೇವರ ಪತ್ನಿಯಾದ ಮಹಾಲಕ್ಷ್ಮೀ ದೇವಿಯೂ ಸಹ ಸಂತುಷ್ಟರಾಗುತ್ತಾರೆ. ಆದರೆ ಸಾಲಿಗ್ರಾಮ ಇರುವಂಥ ಮನೆಯಲ್ಲಿ ಕಡ್ಡಾಯವಾಗಿ ಮಡಿ ಮೈಲಿಗೆಯನ್ನು ಪಾಲಿಸಬೇಕು. ಸ್ವಸ್ತಿಕ. ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ್ ಚಿಹ್ನೆಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸ್ವಸ್ತಿಕ್ ಚಿಹ್ನೆಯನ್ನು ಗಣಪತಿಯ ಸಂಕೇತ ಎಂದೇ ಪರಿಗಣಿಸಲಾಗುತ್ತದೆ. ಯಜ್ಞ, ಯಾಗ, ಹವನ, ಹಬ್ಬ ಮೊದಲಾದ ಶುಭ ಸಮಾರಂಭಗಳಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನೇ ಬರೆಯಲಾಗುತ್ತದೆ. ದೇವರ ಕೋಣೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯು ಅರಿಶಿನ ಅಥವಾ ಕುಂಕುಮದಿಂದ ಬರೆಯಲಾಗುತ್ತದೆ. ಸ್ವಸ್ತಿಕ್ ಚಿಹ್ನೆ ಶುಭದ ಸಂಕೇತ. ದೇವರ ಕೋಣೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯುವುದರಿಂದ ಆರ್ಥಿಕ ಲಾಭವಾಗುತ್ತದೆ. ಜೊತೆಗೆ ಆ ಮನೆಯಲ್ಲಿ ಎಂದಿಗೂ ಸಹ ಶಾಂತಿ, ಸಂತೋಷ, ನೆಮ್ಮದಿ ಹಾಗೂ ಸಮೃದ್ಧಿಗೆ ಕೊರತೆಯೇ ಉಂಟಾಗುವುದಿಲ್ಲ. ಕಲಶ. ನಮ್ಮ ಹಿಂದೂ ಧರ್ಮದಲ್ಲಿ ಕಲಶ ಪೂಜೆಗೆ ಬಹಳ ಮಹತ್ವವಿದೆ. ಕಲಶದಲ್ಲಿ ಮಹಾಲಕ್ಷ್ಮೀ ದೇವಿ ವಾಸಿಸುತ್ತಾರೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ಜನಮಾನಸದಲ್ಲಿದೆ. ಹಬ್ಬ ಹರಿದಿನ, ಮದುವೆ, ಗೃಹ ಪ್ರವೇಶಗಳಂಥ ವಿಶೇಷ ಹಬ್ಬಗಳಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಸಹ ಪೂಜಾ ಕಾರ್ಯಗಳಲ್ಲಿ ಕಲಶವನ್ನಿಟ್ಟು ಪೂಜಿಸಬಹುದು. ದೇವರ ಕೋಣೆಯಲ್ಲಿ ದೇವರ ಮುಂದೆ ನೀರು ತುಂಬಿರುವಂಥ ಕಲಶವನ್ನಿಟ್ಟರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿಲ್ಲದೆ ನೆಮ್ಮದಿಯ ವಾತಾವರಣವಿರುತ್ತದೆ. ದೇವರ ಕೋಣೆಯಲ್ಲಿ ಕಲಶವನ್ನಿಟ್ಟು ಪೂಜಿಸುತ್ತಾ ಬಂದರೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಭಕ್ತರ ಮೇಲೆ ಸದಾಕಾಲ ಇರುತ್ತದೆ. ಗೋಮೂತ್ರ. ಗೋವಿನ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ತರವಾದ ಸ್ಥಾನವಿದೆ. ಗೋವಿನಲ್ಲಿ 33 ಕೋಟಿ ವಿವಿಧ ದೇವಾನುದೇವತೆಗಳು ವಾಸಿಸುತ್ತಾರೆ. ಗಂಗಾ ಜಲದಂತೆಯೇ ಗೋಮೂತ್ರವನ್ನು ಸಹ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಗೋವನ್ನು ಪೂಜೆ ಮಾಡುವುದರಿಂದ ಹೇಗೆ ನಾವು ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆಯೋ ಹಾಗೆಯೇ ಗೋಮೂತ್ರವನ್ನು ಪೂಜಾ ಗೃಹದಲ್ಲಿ ಇರಿಸುವುದರಿಂದ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ದೇವರ ಕೋಣೆಯಲ್ಲಿ ಗೋಮೂತ್ರವನ್ನು ಇರಿಸುವುದರಿಂದ ಮನೆಯಲ್ಲಿನ ದಾರಿದ್ರ್ಯ ಹಾಗೂ ನಕಾರಾತ್ಮಕತೆಗಳೆಲ್ಲ ದೂರವಾಗುತ್ತವೆ. ಶ್ರೀಗಂಧ. ಶ್ರೀಗಂಧವು ಶಾಂತಿ ಮತ್ತು ತಂಪಿನ ಸಂಕೇತವಾಗಿದೆ. ಶ್ರೀಗಂಧದ ತುಂಡನ್ನು ಅಥವಾ ಶ್ರೀಗಂಧದ ಪೇಸ್ಟನ್ನು ದೇವರ ಕೋಣೆಯಲ್ಲಿಯೇ ಇರಿಸಬೇಕು. ಶ್ರೀಗಂಧದ ಪರಿಮಳದಿಂದ ಮನಸ್ಸಿನ ನಕಾರಾತ್ಮಕ ಆಲೋಚನೆಗಳೆಲ್ಲ ಕೊನೆಗೊಳ್ಳುತ್ತವೆ. ಮಹಾವಿಷ್ಣು ದೇವರ ಪೂಜೆಯಲ್ಲಿ ಶ್ರೀಗಂಧವನ್ನು ಬಳಸುವುದರಿಂದ ಮಹಾವಿಷ್ಣುವಿನ ಅನುಗ್ರಹಕ್ಕೆ ಬಹುಬೇಗನೆ ಪಾತ್ರರಾಗಬಹುದು. ಹಣೆಯ ಮೇಲೆ ಶ್ರೀಗಂಧವನ್ನು ಲೇಪಿಸಿಕೊಳ್ಳುವುದರಿಂದ ಮನಸ್ಸು ಸಹ ಶಾಂತ ಸ್ಥಿತಿಯಲ್ಲಿರುತ್ತದೆ. ತಾಮ್ರದ ನಾಣ್ಯಗಳು. ತಾಮ್ರದಲ್ಲಿ ಸಾತ್ವಿಕ ಅಲೆಗಳನ್ನು ಉತ್ಪಾದಿಸುವಂತಹ ಸಾಮರ್ಥ್ಯ ಇತರ ಲೋಹಗಳಿಗಿಂತಲೂ ಹೆಚ್ಚಾಗಿರುತ್ತದೆ. ತಾಮ್ರದಲ್ಲಿ 7 ಅಲೆಗಳು ವಾತಾವರಣಗಳನ್ನು ಪ್ರವೇಶ ಮತ್ತು ಧನಾತ್ಮಕತೆಯನ್ನು ಪಸರಿಸುವಂತೆ ಮಾಡುತ್ತವೆ. ತಾಮ್ರದ ನಾಣ್ಯಗಳನ್ನು ದೇವರ ಕೋಣೆಯ ಕಲಶದಲ್ಲಿ ಹಾಕಿಟ್ರೆ ಅದು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಬಾಗಿಲನ್ನು ತೆರೆಯುತ್ತದೆ.
ಹಳದಿ ಕವಡೆ. ಸಮುದ್ರ ಮಂಥನದ ಸಮಯದಲ್ಲಿ ಮಹಾಲಕ್ಷ್ಮಿ ದೇವಿಯ ಜೊತೆಗೆ ಹಳದಿ ಕವಡೆಯೂ ಸಹ ಹೊರಬಂದಿತ್ತಂತೆ. ಹಾಗಾಗಿಯೇ ಹಳದಿ ಬಣ್ಣದ ಕವಡೆಯನ್ನ ಮಹಾಲಕ್ಷ್ಮಿ ದೇವಿಯ ರೂಪವೆಂದೇ ಪರಿಗಣಿಸಲಾಗುತ್ತದೆ. ಇದೇ ಕಾರಣಕ್ಕಾಗಿ ಹಳದಿ ಕವಡೆಯನ್ನ ಕೆಂಪು ಬಣ್ಣದ ವಸ್ತ್ರದಲ್ಲಿ ಸುತ್ತಿ ದೇವರ ಕೋಣೆಯಲ್ಲಿಟ್ಟು ಪೂಜಿಸಲಾಗುತ್ತದೆ. ಯಾರ ಮನೆಯಲ್ಲಿ ಕವಡೆ ಪೂಜೆಯನ್ನ ನಡೆಸಲಾಗುತ್ತದೆಯೋ ಆ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ದೇವಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ದೇವರ ಕೋಣೆಯಲ್ಲಿ ನಾವು ಎಷ್ಟು ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಕೆಂಬುದನ್ನು ತಿಳಿದುಕೊಂಡಿರಬೇಕು. ಮನೆಯ ದೇವರ ಕೋಣೆಯಲ್ಲಿ ನಾವು ಒಂದೇ ದೇವರ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳನ್ನು ಫೋಟೋಗಳನ್ನು ಇಟ್ಟುಕೊಂಡಿರಬಾರದು. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ರೆ ಒಂದೇ ಶಿವಲಿಂಗವನ್ನು ಇಟ್ಟುಕೊಂಡಿರಿ. ಅಥವಾ ಲಕ್ಷ್ಮಿ, ಗಣೇಶ, ವಿಷ್ಣು ಹೀಗೆ ಯಾವುದೇ ದೇವರ ವಿಗ್ರಹ ಅಥವಾ ಫೋಟೋಗಳಿದ್ದರೂ ಅದು ಒಂದೇ ಫೋಟೋ ವಿಗ್ರಹ ಆಗಿರಲಿ. ಒಂದಕ್ಕಿಂತ ಹೆಚ್ಚು ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳುವುದು ಶುಭವಲ್ಲ. ಮನೆಯ ದೇವರ ಕೋಣೆಯಲ್ಲಿ ನಾವು ಎಂದಿಗೂ ನಿಂತಿರುವ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರಬಾರದು. ಮನೆಯಲ್ಲಿ ನಾವು ಯಾವಾಗಲೂ ಕುಳಿತಿರುವ ಭಂಗಿಯಲ್ಲಿರುವ ದೇವರ ಅಥವಾ ದೇವತೆಗಳ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರಬೇಕು. ಹಾಗೂ ಇಂತಹ ವಿಗ್ರಹಗಳನ್ನು ನಾವು ಪೂಜಿಸಬೇಕು. ದೇವರ ಕೋಣೆಯಲ್ಲಿ ನಿಂತಿರುವ ದೇವರ ವಿಗ್ರಹಗಳನ್ನಿಟ್ಟು ಪೂಜಿಸುವುದು ಶುಭವಲ್ಲ. ಇಂತಹ ವಿಗ್ರಹಗಳನ್ನು ಪೂಜಿಸೋದ್ರಿಂದ ಆ ಕುಟುಂಬದ ಸದಸ್ಯರು ಸಮಸ್ಯೆಗಳಿಗೆ ಒಳಗಾಗುತ್ತಾರೆ. ನಾವು ದೇವರ ಕೋಣೆಯಲ್ಲಿ ಮುರಿದ ಅಥವಾ ತುಂಡಾದ ದೇವರ ಅಥವಾ ದೇವತೆಗಳ ವಿಗ್ರಹಗಳನ್ನು ಮತ್ತು ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಒಂದು ವೇಳೆ ಇಂತಹ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿದ್ದರೆ ಅದನ್ನು ತೆಗೆದು ನದಿಯ ನೀರಿನಲ್ಲಿ ಗೌರವಯುತವಾಗಿ ಬಿಡಬೇಕು. ದೇವರ ಕೋಣೆಯಲ್ಲಿ ಮುರಿದ ವಿಗ್ರಹ, ಫೋಟೋ ಇಟ್ಕೊಂಡ್ರೆ ಅದು ನಕಾರಾತ್ಮಕತೆಯನ್ನು ಸೃಷ್ಟಿಸುತ್ತದೆ. ಹಾಗಾಗಿ ಇಂತಹ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ದೇವರ ಕೋಣೆಯಲ್ಲಿ ಇಟ್ಕೊಳ್ಳಬೇಡಿ. ಶಾಸ್ತ್ರದ ಪ್ರಕಾರ ನಾವು ದೇವರ ಕೋಣೆಯಲ್ಲಿ ಇಟ್ಟುಕೊಳ್ಳಬೇಕಾದ ದೇವರ ವಿಗ್ರಹದ ಗಾತ್ರವು ತುಂಬಾ ಮುಖ್ಯವಾಗಿರುತ್ತದೆ. ದೇವರ ಕೋಣೆಯಲ್ಲಿ ನಾವು 6 ಇಂಚುಗಳಿಗಿಂತ ದೊಡ್ಡ ಗಾತ್ರದ ದೇವರ ವಿಗ್ರಹಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳಲ್ಲೂ ಇದಕ್ಕಿಂತಲೂ ದೊಡ್ಡ ಗಾತ್ರದ ದೇವರ ವಿಗ್ರಹ, ಫೋಟೋಗಳನ್ನು ಇಟ್ಟುಕೊಳ್ಳುವುದು ನಿಷಿದ್ಧವಾಗಿದೆ. ಧಾರ್ಮಿಕ ಗ್ರಂಥಗಳಲ್ಲೂ ಇದಕ್ಕಿಂತಲೂ ದೊಡ್ಡ ಗಾತ್ರದ ದೇವರ ವಿಗ್ರಹ, ಫೋಟೋಗಳನ್ನು ಇಟ್ಟುಕೊಳ್ಳುವುದು ನಿಷಿದ್ಧವಾಗಿದೆ. ದೇವರ ಕೋಣೆಯಲ್ಲಿ ದೊಡ್ಡ ಗಾತ್ರದ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಡುವುದು ಶುಭವಲ್ಲ. ನಿಮ್ಮ ಮನೆಯ ದೇವರ ಕೋಣೆಯಾಗಿರಬಹುದು ಅಥವಾ ದೇವರ ಫೋಟೋ ವಿಗ್ರಹಗಳಾಗಿರಬಹುದು ಶೌಚಾಲಯದ ಬಳಿ ಇರಬಾರದು. ದೇವರ ಕೋಣೆಯಲ್ಲಿ ಕಸವನ್ನು ಹಾಕಬಾರದು. ದೇವರ ಕೋಣೆಯ ಬಾಗಿಲಿನ ಬಳಿ ಕೂಡ ಕಸವನ್ನು ಹಾಕಿರಬಾರದು. ದೇವರ ಕೋಣೆಯ ಮೇಲೆ ಮೆಟ್ಟಿಲುಗಳನ್ನು ಮಾಡಬಾರದು. ದೇವರ ಕೋಣೆಯಲ್ಲಿ ದೇವರ ಕೋಣೆಯ ಗೋಡೆಯ ಮೇಲೆ ಪಿತೃಗಳ ಫೋಟೋವನ್ನು ಹಾಕಬೇಡಿ. ಆತ್ಮೀಯರೇ, ದೇವರ ಕೋಣೆಯಲ್ಲಿ ಸ್ಥಾಪಿಸಬಹುದಾದಂತಹ 10 ಶುಭಪ್ರದ ವಸ್ತುಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.